ಪ್ರಸ್ತುತ ಸಂದರ್ಭದಲ್ಲಿ ತಮ್ಮ ಜನ್ಮದಿನವನ್ನು ಸಾಕಷ್ಟು ಹಣ ಖರ್ಚು ಮಾಡಿ ಅದ್ಧೂರಿಯಾಗಿ ಆಚರಿಸಿಕೊಳ್ಳುವವರ ಮಧ್ಯೆ ಇಲ್ಲೊಬ್ಬ ವಿದ್ಯಾರ್ಥಿ ಅನಾಥಾಶ್ರಮಕ್ಕೆ ತೆರಳಿ ತನ್ನ ಸಂತೋಷವನ್ನು ಅವರ ಜೊತೆ ಹಂಚಿಕೊಂಡದ್ದು ಶ್ಲಾಘನೀಯ. ಆ ವಿದ್ಯಾರ್ಥಿಯನ್ನು ಮಾತನಾಡಿಸೋಣ ಹಾಗೂ ಪ್ರೋತ್ಸಾಹಿಸೋಣ ಬನ್ನಿ. ಪ್ರಥಮ್, ನೀನು ನಿನ್ನ ಬರ್ತ್ಡೇಯನ್ನು ಅನಾಥಾಶ್ರಮದಲ್ಲಿ ಆಚರಣೆ ಮಾಡಿದ್ದಿ ಅನ್ನುವಂಥದ್ದು ನನಗೆ ಗಮನಕ್ಕೆ ಬಂದಿದೆ. ಹೇಗೆ, ಅಲ್ಲೇ ಯಾಕೆ ಆಚರಣೆ ಮಾಡಿದ್ದಿ ನೀನು? ಆ ಕಾನ್ಸೆಪ್ಟ್ ಹೇಗೆ ಬಂತು? ಅದರ ಬಗ್ಗೆ ಸ್ವಲ್ಪ ಹೇಳು. ಯಾಕೆ ಅಂದರೆ ಅಲ್ಲಿ ಎಲ್ಲರೂ ಅನಾಥರಾಗಿದ್ದಾರೆ, ಅದಕ್ಕಾಗಿ ಅವರಿಗೆ ಸ್ವೀಟ್ ಕೊಟ್ಟು ಅವ್ರನ್ನ ಖುಷಿ ಪಡಿಸೋಣ ಹೇಳಿ ಅಲ್ಲಿ ಹೋಗಿದ್ದೆ, ಅಲ್ಲೇ ಆಚರಿಸಿದ್ದೆ. ಅದು ಯಾರು ಹೇಳಿದರು ಹಾಗೆ ಆಚರಣೆ ಮಾಡಲಿಕ್ಕೆ? ನನ್ನಪ್ಪ ಮತ್ತು ನನ್ನಮ್ಮ. ಅಮ್ಮ ಹೇಳಿದ್ರಾ? ನೀನು ಫಸ್ಟ್ ನೀ ಹೇಳಿದ್ಯಾ ಅಪ್ಪ ಅಮ್ಮ ಹೇಳಿದ್ರಾ? ಫಸ್ಟ್ ನಾ ಹೇಳಿದೆ, ಆಮೇಲೆ ಅಪ್ಪ ಅಮ್ಮ ಕರ್ಕೊಂಡೋದ್ರಾ? ಅಲ್ಲಿ ಹೋಗಿ ಏನು ಅನಿಸ್ತು ನಿಮಗೆ? ನನಗೆ ಬೇಜಾರು ಅನಿಸ್ತು. ಯಾಕೆ ಅಂದರೆ ಅಲ್ಲಿ ಎಲ್ಲರೂ ಅನಾಥರಾಗಿದ್ದಾರೆ. ಅವರಿಗೆ ಹಾಸಿಗೆನೂ ಇಲ್ಲ, ಬರೀ ಅಲ್ಲಿ ಚಾಪೆಯಲ್ಲಿ ಮಲ್ಕೊಂಡಿದ್ದಾರೆ. ಅದಕ್ಕಾಗಿ ನನಗೆ ಬೇಜಾರಾಯಿತು. ಯಾಕೆ ಅನಾಥರಾಗ್ತಾರೆ? ಯಾಕೆ ಅಂದರೆ ಅವರಿಗೆ ಯಾರು ಇಲ್ದೋದಾಗ ಅವರು ಬೀದಿಯಲ್ಲಿ ಇರ್ತಾರೆ. ಅವರು ಅನಾಥಾಶ್ರಮದವರು ಅವರನ್ನು ಅನಾಥಾಶ್ರಮಕ್ಕೆ ಕರ್ಕೊಂಡು ಹೋಗ್ತಾರೆ. ಈಗ ಅನಾಥಾಶ್ರಮದವರು ಮಾಡ್ತಾ ಇರುವಂಥ ಕೆಲಸ ಒಳ್ಳೇದೇ ಅಲ್ವಾ? ಹಾಂ, ಓಕೆ. ಅನಾಥಾಶ್ರಮನೇ ಜಾಸ್ತಿ ಆಗಬಾರ್ದು ಅಂದರೆ ಏನು ಮಾಡಬೇಕು? ಈಗ ಉದಾಹರಣೆ, ಅನಾಥಾಶ್ರಮ ಇರಬಾರ್ದು, ಹಾಗಾದ್ರೆ ನಾವೇನು ಮುಂದೆ ಏನು ಮಾಡ್ಬೋದು? ಇಲ್ಲಿವರೆಗೆ ಆಯ್ತಲ್ಲ, ಇನ್ನು ನೀವು ಮುಂದೆ ಏನು ಮಾಡ್ಬೋದು? ನಾವು ತಂದೆ ತಾಯಿನ ಅನಾಥಾಶ್ರಮಕ್ಕೆ ಬಿಡಬಾರ್ದು. ವೆರಿ ಗುಡ್. ಯಾವ ರೀತಿ ಇದು ಮಾಡಬೇಕು? ತಂದೆ ತಾಯಿಗಳನ್ನ ವಯಸ್ಸಾದಾಗ ಯಾವ ರೀತಿ ನೋಡ್ಕೋಬೇಕು? ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕಾ? ಪ್ರಥಮ್, ಉಳಿದ ಎಲ್ಲ ವಿದ್ಯಾರ್ಥಿಗಳಿಗೆ ಅವರ ಬರ್ತ್ಡೇಯನ್ನು ಯಾವ ರೀತಿ ಆಚರಣೆ ಮಾಡುವಂತ ನೀನು ಹೇಳ್ತೀಯಾ? ನೀವು ಅನಾಥಾಶ್ರಮದಲ್ಲಿ ಕೇಕ್ ಕಟ್ ಮಾಡಿ ಅವರಿಗೆ ಹೆಲ್ಪ್ ಮಾಡಬೇಕು. ಹೌದಾ? ಓಕೆ, ಥ್ಯಾಂಕ್ ಯು.